ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಡ್ ಸೈಟ್. ನಾನು ನಿಮ್ಮ ರಜನೀಶ್. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀನ ಅಂದ್ಕೊಂಡಿದ್ದೀನಿ. ಇವತ್ತಿಂದ ನಾನು ಹೊಸ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಪ್ರಯತ್ನ ಏನು ಅಂತ ಮುಂದೆ ನಾನು ಹೇಳ್ತೀನಿ. ನಾನು ಯೂಟ್ಯೂಬ್ ಶುರು ಮಾಡುವಾಗ ಮೊದಲನೇದಾಗಿ ನಾನು ಪುನೀತ್ ಅವರ ಬರ್ಡೇ ದಿನವೇ ನಾನು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ತುಂಬ ಅದ್ಭುತವಾಗಿ ನೀವು ನನಗೆ ಪ್ರೀತಿ ಕೊಟ್ಟಿದ್ದೀರಾ. ಇವತ್ತು ನನ್ನ ಮತ್ತೊಂದು ಪ್ರಯತ್ನಕ್ಕಾಗಿ ನಾನು ಅಪ್ಪು ಸಮಾಧಿ ಬಳಿ ಬಂದಿದ್ದೀನಿ. ಇವತ್ತು ಅಪ್ಪು ಸಮಾಧಿ ನೋಡಿಕೊಂಡು ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ನನ್ನ ಪ್ರಯತ್ನ ಮುಂದುವರ್ಸೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನೀವು ನೋಡಬೇಕು ಅಂದರೆ ಬೆಲ್ ಬಟನ್ ಒತ್ತಿ. ಬನ್ನಿ, ಈ ವಿಡಿಯೋದಲ್ಲಿ ಅಪ್ಪು ಸಮಾಧಿ ಮತ್ತು ರಾಜ್ಕುಮಾರ್ ಸಮಾಧಿಯ ಸಂಪೂರ್ಣ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಲೇಟಾಕೆ ಬನ್ನಿ ಹೋಗೋಣ. ನಾನು ಅಪ್ಪು ಅಭಿಮಾನಿ ಅಲ್ಲ, ಆದರೂ ಅಪ್ಪು ನೆನಪಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಕಳೆದ ವರ್ಷ ಅಪ್ಪು ಅವರ ಬರ್ಡೇ ದಿನ ನಾನು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು. ಬಿಗಿನಿಂಗಲ್ಲಿ ನಾನು ಅನುಭವಿಸಿದಂಥ ಕಷ್ಟ ಯಾರಿಗೂ ಬೇಡ, ಆದರೆ ಇವತ್ತು ನಿಮ್ಮ ಸಪೋರ್ಟಿಂದ ಒಂದು ತಕ್ಕ ಮಟ್ಟಿಗೆ ಬಂದು ನಿಂತಿದೆ. ಆದ್ದರಿಂದ ಅಪ್ಪುಗೋಸ್ಕರ ಒಂದು ನಮಸ್ಕಾರ ಮಾಡೋಣ, ಅವರ ಆಶೀರ್ವಾದ ಪಡ್ಕೊಂಡು ನನ್ನ ಹೊಸ ಪ್ರಯತ್ನ ಏನು ಅಂದರೆ, ಇಷ್ಟು ದಿನ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಹಾಕ್ತಾಯಿದ್ದೆ. ಇನ್ನು ಮುಂದೆ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ವಿಡಿಯೋಸ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅವರ ಆಶೀರ್ವಾದ ತಗೊಂಡು ಅವರ ಒಂದು ಮೊದಲನೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ನಾನು ಅಲ್ಲಿ ಹೋಗಿದ ತಕ್ಷಣ ಜನ ಇರಲ್ಲ ಅಂದ್ಕೊಂಡಿದ್ದೆ, ಆದರೂ ತುಂಬ ಜನ ಬಂದಿದ್ದರು. ನಾನೊಬ್ಬ ಅಪ್ಪಟ ಸುದೀಪ್ ಅಭಿಮಾನಿ ಆಗಿದ್ದರೂ ಅಪ್ಪುನ ನೋಡಿದ ತಕ್ಷಣ ಏನೋ ಒಂದ್ಸಲ ಮನಸ್ಸಿಗೆ ನೋವಾಗುತ್ತೆ, ಅಪ್ಪು ನಮ್ಮ ಜೊತೆ ಇಲ್ವಲ್ಲ ಅಂತ. ಇನ್ನು ಅಭಿಮಾನಿಗಳಿಗೆ ಎಷ್ಟು ನೋವಾಗಿರಬೇಡ. ಅಪ್ಪು ಸರ್, ವಿ ಮಿಸ್ ಯು. ಅಪ್ಪು ಸಮಾಧಿಯಿಂದ ಮುಂದೆ ಹೋದರೆ ನಿಮಗೆ ಸಿಗೋದೆ ಅಪ್ಪು ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ. ಅಪ್ಪು ಅವರು ನಮ್ಮನ್ನ ಹಗಲಿ 4 ವರ್ಷ ಆದರೂ ಇವತ್ತಿಗೂ ಜನ ಅವ್ರನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನರೇ ಇಲ್ಲಿಗೆ ಬರ್ತಾ ಇರೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಪಕ್ಕದಲ್ಲೇ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸಹ ನೋಡ್ಬೋದು. ಅವರ ಸಮಾಧಿ ಮುಂಭಾಗದಲ್ಲೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಎಲ್ಲ ಚಿತ್ರಗಳ ಒಂದೊಂದು ಚಿತ್ರಗಳನ್ನು ನೀವು ನೋಡ್ಬೋದು. ಅದೇ ರೀತಿ ಆ ಚಿತ್ರಗಳ ಹೆಸರುಗಳು ಸಹ ಅಲ್ಲಿ ಹಾಕಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಪಾತ್ರ ಮಾಡಿಲ್ಲ ಅನ್ನೋ ಆಗಿಲ್ಲ, ಎಲ್ಲ ಪಾತ್ರಗಳನ್ನು ಮಾಡಿರುವಂಥ ಏಕೈಕ ನಟ ಇವರು. ನಮ್ಮ ಸ್ಯಾಂಡಲ್ವುಡ್ನ ಒಂದು ಮರ ಅಂದರೆ ತಪ್ಪಾಗಲ್ಲ, ಯಾಕಂದರೆ ಇವರ ಮುಖಾಂತರವಾಗಿ ಅನೇಕ ಬೇರುಗಳು, ಕೊಂಬೆಗಳು, ಹೂಗಳು, ಹಣ್ಣುಗಳು ಈ ರೀತಿ ಉಟ್ಕೊಂಡಿದ್ದಾವೆ. ಆದರೆ ನಿಜವಾದ ಮರ ಇವರೇ. ಇವರಿಗೆ ಎಲ್ಲ ರೀತಿಯ ಪ್ರಶಸ್ತಿಗಳು ಸಂದಿದೆ, ಆದರೆ ಒಂದೇ ಒಂದು ಪ್ರಶಸ್ತಿ ಮಾತ್ರ ಬಾಕಿ ಇದೆ. ಅದು ಸಹ ಬರಲಿ ಅನ್ನೋದೇ ನನ್ನ ಆಶಯ. ಅದೇ ನಮ್ಮ ಹೆಮ್ಮೆಯ ಭಾರತ ರತ್ನ ಪ್ರಶಸ್ತಿ.
ನೀವು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದಿಂದ ಹೊರಗಡೆ ಬಂದಿದ ತಕ್ಷಣ ಅದರ ಪಕ್ಕದಲ್ಲೇ ನಿಮಗೆ ನಮ್ಮ ಹೆಮ್ಮೆಯ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಸ್ಮಾರಕ ಸಹ ಇದೆ. ಅದು ಸಹ ನೀವು ನೋಡ್ಕೊಂಡು ಹೋಗಿ. ತುಂಬ ಜನ ಇಲ್ಲಿ ರಾಜ್ಕುಮಾರ್ ಸಮಾಧಿ ಬರ್ತಾರೆ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂಬರೀಷ್ ಅವರ ಸಮಾಧಿ ಸಹ ಇಲ್ಲೇ ಇದೆ ಅಂತ. ನೀವು ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ದೊಡ್ಡದಾದಂಥ ಒಂದು ಸ್ಮಾರಕ ಸಹ ನೀವು ನೋಡಬಹುದು. ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಸ್ಮಾರಕ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಕಾರಣ ಯಾಕಂದರೆ ಅಲ್ಲಿ ಉದ್ಯಾನವನನೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇನ್ನೂ ಏನೋ ಹೊಸದಾಗಿ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನಿಸ್ತಿತ್ತು ನನಗೆ. ಇದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಯಾಕೋ ನಮ್ಮ ವಿಷ್ಣುವರ್ಧನ್ ಅವರು ನೆನಪಾದರು. ಅವರ ಸ್ಮಾರಕನೂ ಇದೇ ರೀತಿ ಇರ್ಬೋದಾಗಿತ್ತಲ್ವಾ ಅನಿಸ್ತು. ಈ ಸಮಾಧಿ ಇರೋದು ಕಂಠೀರವ ಸ್ಟುಡಿಯೋದಲ್ಲಿ. ಕಂಠೀರವ ಸ್ಟುಡಿಯೋ ಸುಮಾರು ಒಂದು 20 ಎಕರೆ ಇದೆ. ಈ ನಿಮಗೆ ಈ ಕಂಠೀರವ ಸ್ಟುಡಿಯೋ ಸಿಗುತ್ತೆ. ಕಂಠೀರವ ಸ್ಟುಡಿಯೋಕ್ಕೆ ಅಲೋ ಇಲ್ಲ. ರಾಜ್ಕುಮಾರ್ ಸಮಾಧಿ ಮತ್ತು ಅಂಬರೀಷ್ ಸಮಾಧಿನ ನೀವು ನೋಡ್ಕೊಂಡು ಬರ್ಬೋದು. ನಮ್ಮ ಅಪ್ಪು ಅವರು ಬದುಕಿದ್ದಾಗೂ ಸಹ ಅದೆಷ್ಟೋ ಜನಕ್ಕೆ ಉಪಕಾರ ಮಾಡಿದ್ದಾರೆ. ಅವರು ನಮ್ಮನ್ನು ಬಿಟ್ಟು ಹೋದಾಗೂ ಸಹ ಅದೆಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅನಿಸ್ತು. ಅಲ್ಲಿ ಅವರ ಫೋಟೋಗಳು, ಅವ್ರನ್ನ ವ್ಯಾಪಾರ ಮಾಡುವಂಥ ಜನರನ್ನ ನಾನು ನೋಡಿದ್ದೀನಿ. ಅಲ್ಲಿ ಟ್ಯಾಟೂ ಹಾಕೋರು ನೋಡಿದ್ದೀನಿ. ಹೂಗಳು ಮಾರೋದು ನಾನು ನೋಡಿದ್ದೀನಿ. ಅವರ ಟೀ ಶರ್ಟ್ಗಳಿರುವಂಥ ಬಟ್ಟೆಗಳನ್ನ ವ್ಯಾಪಾರ ಮಾಡೋದು ನಾನು ನೋಡಿದ್ದೀನಿ. ಅದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ನೋಡಿದ್ರಲ್ಲ, ಇದಾಗಿತ್ತು ರಾಜ್ಕುಮಾರ್ ಮೆಮೋರಿಯಲ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕಮೆಂಟು ಮತ್ತು ಸಬ್ಸ್ಕ್ರೈಬು, ಲೈಕ್ ಮಾಡಿದ್ರೆ ಈ ವಿಡಿಯೋ ಮತ್ತಷ್ಟು ಜನಕ್ಕೆ ರೀಚ್ ಆಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಬಾಯ್ ಬಾಯ್.